ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬದನೆಕಾಯಲ್ಲಿ ಮಸಾಲೆ ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಹೆಚ್ಚಿದ ಬದನೆಕಾಯಿ ಮತ್ತು ಮಸಾಲೆಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಮಸಾಲೆಗೆ ಬೇಕಾಗುತ್ತೆ. ಮತ್ತು ಒಗ್ಗರಣೆಗೆ ಒಂದು ಈರುಳ್ಳಿ, ಟೊಮೊಟೊ ಬೇಕಾಗುತ್ತೆ. ಇದಕ್ಕೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದಮೇಲೆ ಅದಕ್ಕೊಂದು ಚಿಟಿಕೆ ಅರಿಶಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಬದನೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಬದನೆಕಾಯಿ ಫ್ರೈ ಆದಮೇಲೆ ಮುಚ್ಚಿ ಒಂದು 5 ನಿಮಿಷ ಈ ಕಡೆ ಮಸಾಲೆಗೆ ಏನೇನು ರೆಡಿ ಮಾಡ್ಕೊಂಡಿದ್ದೀವೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಹಸಿ ತೆಂಗಿನಕಾಯಿ ಅಥವಾ ಒಣಗಿದ ತೆಂಗಿನಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಆಮೇಲೆ ಅದಕ್ಕೆ ಸ್ವಲ್ಪ ಚಕ್ಕೆ, ಇಲ್ಲಿ ನನ್ನ ಹತ್ರ ಪೌಡ್ರ್ ಇತ್ತು ಅಂತ ಹಾಕಿದ್ದೀನಿ, ಲವಂಗ, ಸ್ವಲ್ಪ ಕಸ್ತೂರಿ ಮೆಥಿ ರುಚಿಗೆ ಹಾಕಿ ತರಿಯಾಗಿ ಆದರೂ ರುಬ್ಕೊಬೋದು, ಇಲ್ಲ ನೈಸ್ಗಾದರೂ ಅದು ನಮ್ಮ ಅನುಗುಣವಾಗಿ ರುಬ್ಕೊಂಡು ಇಟ್ಕೊಳ್ಳಿ ಸೈಡಿಗೆ. ನಂತರದಲ್ಲಿ ಈ ಕಡೆ ಬೇಯಕ್ಕಿಟ್ಟಿದ್ವಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಅದು ಬಾಡಿದ್ಮೇಲೆ ಅದಕ್ಕೆ ತಕ್ಕಂಗೆ ಇದಕ್ಕೆ ಸ್ವಲ್ಪ ಉಪ್ಪು ಕಲ್ಲು ಹಾಕಿದ್ರೆ ರುಚಿ ಚೆನ್ನಾಗಿ ಬರುತ್ತೆ. ನಾನು ಎಲ್ಲದಕ್ಕೂ ಕಲ್ಲು ಉಪ್ಪು ಯೂಸ್ ಮಾಡೋದು. ಅದನ್ನು ಹಾಕಿ ಸ್ವಲ್ಪ ಎಲ್ಲ ಕಡೆ ಮಿಕ್ಸ್ ಮಾಡಿ ಉಪ್ಪು ಹತ್ತಬೇಕು ಆ ಥರ ಮಿಕ್ಸ್ ಮಾಡಿ ಮೇಲೆ ಇನ್ನೊಂದು ಕಡೆ ನಾವು ಟೊಮೊಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಟೊಮೊಟೊನ ಹಾಕಬೇಕು. ಆಪ್ಷನಲ್, ಟೊಮೊಟೊ ನಿಮಗೆ ಸ್ಕಿಪ್ ಮಾಡೋರು ಮಾಡ್ಬೋದು. ಟೊಮೊಟೊ ಹಾಕಿದ್ರೆ ಬ್ಯಾಲೆನ್ಸ್ ಮಾಡುತ್ತೆ ರುಚಿ ಅಂಥೇಳಿ ಟೊಮೊಟೊ ಯೂಸ್ ಮಾಡ್ತಾರೆ. ಟೊಮೊಟೊ ಹಾಕಿ ಚೆನ್ನಾಗೂ ಇರುತ್ತೆ. ಟೊಮೊಟೊ ಹಾಕಿದ್ರೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ 5 ನಿಮಿಷ ಮತ್ತೊಂದು 5 ನಿಮಿಷ ಮುಚ್ಚಳ ಮುಚ್ಚಿ ಉಪ್ಪಬೇಕು ಚೆನ್ನಾಗಿ. ಆ ಥರ ಬದನೆಕಾಯಿನ ಬೇಯಿಸ್ಕೊಬೇಕಾಗತ್ತೆ ನಾವು. ನಂತರದಲ್ಲಿ ಒಂದು 2 ನಿಮಿಷ ಸಾಸ್ಕೊಂಡು ಆಮೇಲೆ ಮುಚ್ಚಳ ತೆಗೆದು ಅದನ್ನು ಚೆನ್ನಾಗಿ ತಿರುಗಿಸಿ ಚೆನ್ನಾಗಿ ಅದು ಗೊತ್ತಾಗುತ್ತೆ. ಅವಾಗಲೇ ರುಬ್ಬಿಟ್ಕೊಂಡಿರೋ ಮಿಶ್ರಣ ಅಥವಾ ಖಾರ ಅದನ್ನು ಹಾಕಿ ಈ ಕಡೆ ಸಪ್ರೇಟ್ ಮಿಕ್ಸ್ ಮಾಡ್ಕೊಬೇಕು. ಮಸಾಲೆ ರುಬ್ಬಿರ್ತೀವಲ್ಲ, ಬೇಗನೆ ನಮಗೆ ಅರ್ಜೆಂಟ್ ಇದೆ ಆ ಟೈಮಲ್ಲಿ ಬೇಗನೆ ಆಗುತ್ತೆ ಇದು ಪಲ್ಯ. ಇದನ್ನು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆ ಖಾರ ಮಿಕ್ಸ್ ಮಾಡಬೇಕು. ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಾದರೆ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಬೇಯಕ್ಕೆ ಬಿಡಬೇಕಾಗತ್ತೆ. ಅದನ್ನು ಒಂದು 5 ನಿಮಿಷ ಮುಚ್ಚಿ ಒಂದು 5 ನಿಮಿಷ ಬೇಯಕ್ಕೆ ಬಿಟ್ಟು ಚೆನ್ನಾಗಿ ಒಂದು 5 ನಿಮಿಷ ಆದಮೇಲೆ ಬೆಂದಮೇಲೆ ಮಸಾಲೆ ಪಲ್ಯ ರೆಡಿ. ಚಪಾತಿ ಜೊತೆ, ದೋಸೆ ಜೊತೆಗೆ